ವಿಜಯನಗರದ ಪೈಪ್ಲೈನ್ ರೋಡ್ ನಲ್ಲಿ ಮರ ಬಿದ್ದು ಮನೆಯ ಒಳಗಡೆ ಹಿರಿಯ ಜೀವಿಯೊಬ್ಬರು ಸಿಲುಕಿ ಹಾಕಿಕೊಂಡಿದ್ರು. ಜೊತೆಗೆ ಹೊರಗಡೆ ಬರೋದಕ್ಕಾಗದೆ ಪರದಾಟವನ್ನ ಅನುಭವಿಸಿರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂದಿತ್ತು. ಈ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಸತತ ವರದಿ ಮಾಡಿ ಕೊನೆಗೂ ಬಿಬಿಎಂಪಿ ಅಧಿಕಾರಿ ಸ್ಥಳಕ್ಕೆ ಬಂದು ಈಗ ಮನೆಯ ಎಂಟ್ರೆನ್ಸ್ ನಲ್ಲಿ ಇರುವಂತಹ ಮರವನ್ನ ತೆರವು ಮಾಡೋ ಕೆಲಸ ಮಾಡಿದ್ದಾರೆ. ನನ್ನ ಜೊತೆಗೆ ಮನೆಯ ಒಳಗಡೆ ಇದ್ದಂತಹ ಉಮಾದೇವಿ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ಹೇಳಿ, ನೀವು ಹೇಳ್ತಾ ಇದ್ರಿ ಓಟ್ ಕೇಳೋ ಟೈಮಲ್ಲಿ ಬರ್ತಾರೆ, ಬೇರೆ ಟೈಮಲ್ಲಿ ಬರಲ್ಲ ಅಂತ. ಏನಾಗಿತ್ತು ಆ ಸಂದರ್ಭ? ಯಾವ ಸಂದರ್ಭದಲ್ಲಿ ಮಳೆ ಬಿದ್ದಿದೆ ಅಲ್ಲ, ಅವ್ರಿಗೆ ಓಟ್ ಬೇಕಾದ್ರೆ ಬರ್ತಾರೆ. ಈಗ ನಮಗ್ ಕಷ್ಟ ಅಂದ್ರೆ ಬರ್ಬೇಕಲ್ವಾ? ಈಗ ನೋಡಿ, ರಾತ್ರಿ 6:30 ಬಿದ್ದಿದ್ದೋದು ಇದು ನಮ್ಮ ಮೊಮ್ಮಕ್ಕಳು 7 ಗಂಟೆ 8 9 ಗಂಟೆಯಿಂದ ಫೋನ್ ಮಾಡ್ತಾನೆ ಇದಾರೆ. ಈ ಸೊಸೆ ಮಗ ಮೊಮ್ಮಗಳು 4 ಜನ ಮಾಡ್ತಾ ಇದಾರೆ, ಹಿಂದಿಂದೆ ಬರ್ತೀವಿ ಮಳೆನಲ್ಲಿ ಬರ್ತೀವಿ. ಮಳೆನೂ ನಿಂತಾಯ್ತು, ಎಲ್ಲ ಆಯ್ತು. ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋದ್ರೆ ಆಗ್ಲೂ ಬರ್ಲಿಲ್ಲ. ಬಂದ್ ನೋಡ್ಬಿಟ್ಟು ಆಮೇಲೆ ಬರ್ತೀವಿ ಅಂತ ಹೊರಟೋದು. ಬೆಸ್ಕಾಮ್ಗೆ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರೆ BBMಗೆ. ನಾವು ಎಬ್ಬರು ಕಲೆಕ್ಟ್ ಮಾಡ್ಕೊಂಡ್ ಬಂದು ಮಾಡ್ಬೇಕು ತಾನೆ, ಅದು ಅವ್ರ ಕೆಲಸ ತಾನೆ. ಈಗ ನಾವು ಟ್ಯಾಕ್ಸ್ ಕಟ್ತೀವಿ, ಮನೆಗೆಲ್ಲ ಮಾಡ್ತೀವಿ. ಅವ್ರು ಕೇಳಿದೆಲ್ಲ ನಾವು ಎಲೆಕ್ಷನ್ಗೆ ವೋಟ್ ಹಾಕ್ತೀವಿ. ಅವ್ರು ನಮ್ಗೊಂದು ಸಣ್ಣ ಪುಟ್ಟ ಹೆಲ್ಪ್ ಈ ತರ ಯಾವಾಗ್ಲೂ ಏನೇನು ಆಗುತ್ತಾ? ಆಗಲ್ಲ. ಈಗ ಸಮಯ ಸಂದರ್ಭ ಅಂತ ಬಂದಾಗ ಅವ್ರು ಮಾಡ್ಬೇಕು ತಾನೆ. ನಮ್ಗೆ ಬಂದು ನಿಂತ್ಕೊಂಡು ಅದೇ ಜೀವಗಳ ಜೊತೆ ಆಟ ಆಡೋದ ಆಗಲ್ಲ. ತಕ್ಷಣ ಬಂದು ಮಾಡ್ಕೊಡ್ಬೇಕು ತಾನೆ. ನಾವು ಆಗಲ್ಲಪ್ಪ, ತುಂಬಾ ಇದಾಗಿದೆ, ಕಷ್ಟ ಆಗಿದೆ ಮನೆ ಒಳಗೆ, ನಮ್ಗೆ BP ಇದೆ, ಶುಗರ್ ಇದೆ ಅಂತ ಇವ್ 4 ಜನ ಮಾಡಿದ್ರು. ನಾನು ಮಾಡ್ತೀನಿ ಹಿಂದೆ ಫೋನ್ನ, ಬೇಡಿ ನೀವು ಸುಧಾರಿಸ್ಕೊಳ್ಳಿ, ನಿಮ್ ಕೈಲಿ ಆಗಲ್ಲ, ನಾವು ಮಾಡ್ತೀವಿ ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲ 4 ಜನ ಮಾಡಿದ್ದಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ರು, ತುಂಬಾ ಟೆನ್ಷನ್, ಗಾಬರಿ ಎಲ್ಲ. ಆಚೆನೆ ಆಗಲ್ಲ, ನೀವೇ ನೋಡಿದ್ದೀರಲ್ಲ, 6 ಜನ ಕಾಲಿಕ್ಕಾಗಲ್ಲ. ನಮ್ಗೆ ಇವರೆಲ್ಲ ಹೋಗಿದ್ರು ಬಂದ್ರು, ಆದ್ರೆ ನಮ್ಗೆ ಊಟ ತಿಂಡಿ ನೀರು ಬೇರೆ ನಮ್ಗೆ ಎಲ್ಲಾನು ಹೇಗಾಗುತ್ತೆ? ಕರೆಂಟು ಇಲ್ಲ, ಕರೆಂಟು ಕಟ್ ಆಗೋಯ್ತು. ನಮ್ಗೆ ಇದೇ ಇಲ್ವಲ್ಲ, ಅಕ್ಕಪಕ್ಕ ಇಸ್ಕೊಂಡ್ರೆ ನಮ್ ದಾರಿ ಎದುರು ತಾನೇ ಬೇಕು. ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಆ ತರ ನಮ್ಗೆ ಬೆಳಗ್ಗೆ 9 ಗಂಟೆ ತನಕ ಕೇಳಿದ್ರೆ ನಾವೆಲ್ಲ ರೆಡಿ ಇದೀವಿ, ಈ ಸಲ ಸಮಸ್ಯೆ ಆಗಲ್ಲ, ಮರ ಬೀಳಲ್ಲ ಅಂತ ಹೇಳ್ತಾರೆ BBMಪಿ ಅವರು. ಮರಕ್ಕೆ ಹೋಗಿ ಹೇಳಿ ಅಂತೇಳಿ, ಬೀಳಲ್ಲ ಅಂತೇಳಿ. ಮರ ಬಿದ್ದ ಅವ್ರೇನ್ ನೋಡ್ಕೊಂಡಾರ? ಇವಾಗ ಬಿದ್ದಿ ತಡೆದ್ಬಿಟ್ರ ಅವರು. ಈಗ ಮರ ಬಿತ್ತಲ್ಲ ತಡೆದ್ರಮ್ಮ? ಇಲ್ಲ, ಬೀಳಲ್ಲ ಅಂತಂದ್ರೆ ಹೋಗಿ ಬಿದ್ಮೇಲೆ ಆದ್ರೂ ಅದನ್ನ ರಿಪೇರಿ ಮಾಡ್ಬೇಕು ತಾನೆ. ತಕ್ಷಣ ಬಂದು ನೋಡ್ಕೋಬೇಕು ತಾನೆ ಜೀವಗಳನ್ನ. ಈಗ ನಮ್ಮಂತವ್ರು ಎಷ್ಟೋ ಜನ ಮನೆ ಒಳಗೆ ಇರ್ತೀವಿ, ಸಿಕ್ಕಾಕೊಂಬಿಟ್ಟಿರ್ತೀವಿ. ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋಗೋರು ಒಬ್ಬೊಬ್ರು ಇರ್ತಾರೆ. ಸಡನ್ ಆಗಿ ಈ ತರ ಆಗೋಗ್ಬಿಟ್ರೆ ಏನ್ ಮಾಡೋದು? ಒಬ್ರು ಸಿಕ್ಕಾಕೊಂಬಿಟ್ರೆ ಏನ್ ಮಾಡೋದು? ಅಲ್ಲೇ 3 ದಿನ 4 ದಿನ ಅಲ್ಲೇ ಇದಾಗೋಗ್ಬಿಡ್ತಾರೆ. ನಮ್ಮ ಮೂಲಕ ಏನಾದ್ರು ಮನವಿ ಮಾಡ್ಕೊಳ್ತೀರಾ ಅವರಿಗೆ, ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಡಿ ಅಂತ? ಯಾವಾಗ್ಲೂ ಮನವಿ ಇದೆ. ದೊಡ್ಡ ಜೀವಕ್ಕೆ, ಹಿರಿಯ ಜೀವಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಏನ್ ಅನುಕೂಲ ಮಾಡ್ತಾರೆ? ಏನು ಇಲ್ಲ, ಬಾಯಲ್ಲಿ ಹೇಳೋದು ಒಂದೇ. ಅವರು ಎಲೆಕ್ಷನ್ ಮಾತ್ರ ಹಾಕಿಸ್ಕೊತಾರೆ. ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತಾನೆ ನಾವು ಹೇಳೋದು. ಸಣ್ಣವ್ರಿಗೆ ಆಗ್ಲಿ, ದೊಡ್ಡವ್ರಿಗೆ ಆಗ್ಲಿ, ಎಲ್ಲರೂ ಈ ತರ ಪ್ರಾಬ್ಲಮ್ಗಳು ಆದ್ರೆ ಬಂದು ತಕ್ಷಣ ನಿಂತ್ಕೊಂಡು ನೋಡ್ಕೊಂಡು ಅದು ಸಡ್ ಮಾಡ್ಬೇಕು. ಅದು ಅವ್ರ ಕೆಲಸ ಅಲ್ವಾ? ಮತ್ತೆ ಮಾಡ್ಬೇಕು. ನಿಮಗೆ ಗೊತ್ತಿತ್ತಾ ಇದು ಮರ ಬಿದ್ದಿತ್ತು ಅಂತ ಏನಾದ್ರು ಆ ಸಂದರ್ಭದಲ್ಲಿ? ನಿನ್ನೆ ಆದಾಗ ಸೌಂಡ್ ಆಯ್ತಲ್ಲ ಜೋರಾಗಿ, ತುಂಬಾ ಜೋರಾಗಿ ಸೌಂಡ್ ಆಯ್ತು. ಈ ಸಿಡ್ಲು ಮಳೆ ಬರುತ್ತಲ್ಲ, ಅದು ಡಬಲ್ ಸೌಂಡ್ ಆಯ್ತು. ಅದು ಕಬ್ಬಣದ ಗೇಟ್ ಅಲ್ವಾ, ಅದ್ರ ಮೇಲೆ ಬಿದ್ದಿದೆ. ನಾವು ಹೋಗಿ ನೋಡಕ್ಕೂ ಆಗಲ್ಲ, ಕತ್ಲೆ, ಕರೆಂಟ್ ಇಲ್ಲ, ಏನಿಲ್ಲ. ಮಕ್ಕಳು ಮೊಬೈಲ್ ಲೈಟಲ್ಲಿ ನೋಡಿ ಮರ ಬಿದ್ದೋಗಿದೆ ಅಂತ ಹೇಳಿದ್ದು. ಆಮೇಲೆ ಬೆಳಗಿನ ಜಾವದವರೆಗೂ ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಬಾತ್ರೂಮ್ನಲ್ಲೂ ಸಹ ಹೋಗಕ್ಕಾಗಲ್ಲ, ಲೈಟ್ಗಳಿಲ್ದಿರ. ಆ ಮೊಬೈಲ್ ಚಾರ್ಜ್ನಲ್ಲಿ ಇದ್ರಲ್ಲಿ ಹೋಗಿದ್ದೀವಿ. ಆಮೇಲೆ ಬೆಳಕಾದ್ಮೇಲೆ ನಾವು ಆಚೆ ಹೋಗಿ ನೋಡಿದ್ದು. ಅದು ಲೈಟು ಕಾಂಪೌಂಡ್ ಪಕ್ಕದ ಮನೆಯಿಂದ ಕಾಂಪೌಂಡ್ ಮೇಲೆ ಹತ್ತಿ ಮೊಮ್ಮಕ್ಕಳು ಹೋಗಿ ಆಚೆ ಕಡೆ ಹೋಗಿ ಇದು ಮಾಡಿದ್ದು. ಇದಿಷ್ಟು 2 ಸತಿ ಹೇಳಿದ್ರು ಬರಲ್ಲ ಅಂತಾರೆ ಅವರು, BBM ಅವರು, ಅವ್ರು ಬೆಸ್ಕಾಂ ಅವರು. ಇದಿಷ್ಟು ಉಮಾದೇವಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.